ಇವತ್ತು ಕಾರ್ಕಳದಲ್ಲಿ ಕಾಂಗ್ರೆಸ್ನ ರಾಜಕೀಯ ಪ್ರದರ್ಶನಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಕಾರ್ಕಳದ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿ ಇವತ್ತು ಶಾಸಕರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಿರುವುದನ್ನು ನಾವೆಲ್ಲರೂ ಕೂಡ ಗಮನಿಸ್ತೇವೆ. ಇವರು ಶಾಸಕರ ವಿರುದ್ಧ ಅಲ್ಲ, ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕಿತ್ತು. ಕಳೆದ 3 ವರ್ಷಗಳಲ್ಲಿ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ಕಾರ್ಕಳದಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಒಂದೇ ರೂಪಾಯಿ ಗುಂಡಿ ಮುಚ್ಚಲಿಕ್ಕೆ ಅನುದಾನವನ್ನು ಕೊಟ್ಟಿಲ್ಲ. ದಿನ ಬೆಳಗ್ಗೆ ಇದ್ದರೆ ಪೇಪರ್ಗಳಲ್ಲಿ ನೋಡಿದರೆ ಆ ರಸ್ತೆ ಸರಿಯಿಲ್ಲ, ಈ ರಸ್ತೆ ಸರಿಯಿಲ್ಲ ಅಂತಿರುವಂಥ ವಿಚಾರಗಳು ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇದೆ. ನಾವು ಮೊನ್ನೆ ಅಷ್ಟೇ ಈ ರಾಜ್ಯದ ಮಾನ್ಯ ಸಚಿವರಾಗಿರುವಂತಹ ಲೋಕೋಪಯೋಗಿ ಸಚಿವರಾಗಿರುವಂತಹ ಜಾರಕಿಹೊಳಿಯವರು ಕಾರ್ಕಳಕ್ಕೆ ಬಂದಾಗ ಇವರು ಇದೇ ಕಾಂಗ್ರೆಸ್ನ ತಂಡ ಒಂದೇ ರೂಪಾಯಿ ಗುಂಡಿ ಮುಚ್ಚಲಿಕ್ಕೆ ಅನುದಾನ ಕೊಡಿ ಅಂತ ಕೇಳಲಿಲ್ಲ, ಅಥವಾ ಯಾವುದೇ ರೀತಿಯ ಘೋಷಣೆಗಳನ್ನು ಕೂಡ ಕಾರ್ಕಳಕ್ಕೆ ಮಾಡಿ ಹೋಗಿಲ್ಲ. ಇದೊಂದು ರಾಜಕೀಯ ಪ್ರವಾಸವಾಗಿ ನಿರ್ಮಾಣ ಆಗಿತ್ತು. ಕಾರ್ಕಳದ IB-ನಲ್ಲಿ ಅವರು ಮೊನ್ನೆ ನಾಟಿ ಕೋಳಿ ಸುಕ್ಕದ ಊಟವನ್ನು ಮಾಡಿ ಹೋದ್ರು ಬಿಟ್ಟರೆ ಯಾವುದೇ ರೀತಿಯ ಕಾರ್ಕಳಕ್ಕೆ ಲಾಭವಾಗಿ ಸರ್ಕಾರದ ಯಾವುದೇ ರೂಪಾಯಿ ಅನುದಾನವನ್ನು ಕೂಡ ಘೋಷಣೆ ಮಾಡದೇ ಇರುವಂಥದ್ದು ಬಹುಶಃ ತುಂಬ ಬೇಸರದ ಸಂಗತಿ. ಕಾರ್ಕಳದಲ್ಲಿ ಕಳೆದ 3 ವರ್ಷಗಳಿಂದ ಉದಯ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಘನತೆಯನ್ನು ಕಳ್ಕೊಳ್ತಾ ಇದೆ. ಅವರು ದಿನಕ್ಕೊಂದು ಹೊಸ ನಾಟಕ ಪ್ರದರ್ಶನಗಳನ್ನ ಮಾಡ್ತಾ ಇದ್ದಾರೆ. ಬಹುಶಃ ಉದಯ್ ಕುಮಾರ್ ಶೆಟ್ಟಿ ಅವರು ಈ ಥರ ರಾಜಕೀಯ ನಾಟಕಗಳನ್ನ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ನಾಟಕ ತಂಡವನ್ನು ಕಟ್ಕೊಂಡಿದ್ರೆ ಅವರ ಫಾಲೋವರ್ಸ್ಗಳು ಇನ್ನಷ್ಟು ಜಾಸ್ತಿ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಅದರಿಂದ ಅವ್ರಿಗೆ ಕಿವಿ ಮಾತನ್ನು ಹೇಳ್ತೇನೆ, ನೀವು ಈ ಥರ ರಾಜಕೀಯ ಪ್ರದರ್ಶನಗಳನ್ನ ಬಿಟ್ಟು ಬಿಡಿ, ಕಾರ್ಕಳದ ಅಭಿವೃದ್ಧಿಗೆ ಹೊಸ ಯೋಜನೆಗಳನ್ನ ತರುವಲ್ಲಿ ಸರ್ಕಾರದ ಪ್ರಯತ್ನ ಮಾಡಿ. ಆಗ ನಿಮ್ಮ ಇಂತಹ ನಾಟಕಗಳನ್ನು ನಾವು ಕೂಡ ಒಪ್ಕೊಳ್ತೇವೆ. ಈ ಥರ ಬೇಕಾಬಿಟ್ಟಿ ನಾಟಕಗಳನ್ನ ಮಾಡೋದನ್ನು ನಿಲ್ಲಿಸಿ ಅಂತ ಹೇಳುವಂಥದ್ದು ಕಾರ್ಕಳ BJPಯಿಂದ ಆಗ್ರಹಿಸ್ತೇವೆ.